ನನ್ನ ಹೆಸರು ವಸಂತ. ನಾನು ವೆಸ್ಟೇಜ್ ಕಂಪನಿಲಿ ಬ್ರಾನ್ಸ್ ಡೈರೆಕ್ಟರ್ ಆಗಿದ್ದೀನಿ. ಸೊ ಇವತ್ತು ನಿಮಗೆಲ್ಲ ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಅದು ಸ್ಪೆಷಲಿ ಫಾರ್ ಲೇಡೀಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಯೂಶಲಿ ಮೆನ್ಸ್ಟ್ರುಯಲ್ ಸೈಕಲ್ಸ್ ಕಂಪಲ್ಸರಿ ಆಕ್ಟಿವ್ ಮಾಡ್ತೀವಿ. ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನೀವು ನೋಡ್ಬೋದು ಇದರಲ್ಲೊಂದು ಸ್ಟಿಕ್ಕರ್, ಇದರಲ್ಲೊಂದು ಇದಿದೆ, ಲೈಕ್ ಕ್ಲೋಸ್ ಮಾಡೋದಕ್ಕೆ ಓಪನ್ ಮಾಡೋದಕ್ಕೆ ಅಂತ ಒಂದು ಸಪ್ರೇಟ್ ಪಾಕೆಟ್ ಥರ ಇದೆ. ಸೊ ಇದರಲ್ಲಿ ನೀವು ನೋಡ್ಬೋದು ನೈಟ್ ಪ್ಯಾಡ್ಸ್ ಮತ್ತು ಡೇ ಪ್ಯಾಡ್ಸ್ ಅಂತ ಇದೆ. ಸೊ 6 ಡೇ ಪ್ಯಾಡ್ಸ್ ಇದೆ, 4 ನೈಟ್ ಪ್ಯಾಡ್ಸ್ ಇದೆ. ನಿಮಗೆ ತೆಗೆದು ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಟೋಟಲಿ 10 ನಂಬರ್ಸ್ ಆಫ್ ಪ್ಯಾಡ್ಸ್ ಇರುತ್ತೆ. ಸೊ ಇದು ಎಲ್ಲೂ ಸಿಗಲ್ಲ ನಿಮಗೆ, ನೈಟ್ ಪ್ಯಾಡು ಡೇ ಪ್ಯಾಡ್ ಅಂತ ಹೇಳಿ. ಸೊ ಯೂಶಲಿ ನೈಟ್ ಪ್ಯಾಡ್ ಇರುತ್ತೆ ಅಂದರೆ ಡೇ ಪ್ಯಾಡ್ಸ್ ಇರುತ್ತೆ. ಸೊ ನೀವು ಇದು ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಯಾವುದು ದೊಡ್ಡದಾಗಿದೆಯೋ ಅದು ಬಂದ್ಬಿಟ್ಟು ನೈಟ್ ಪ್ಯಾಡು, ಚಿಕ್ಕದಿರೋದು ಡೇ ಪ್ಯಾಡ್ಸ್. ಸೊ ಇದೇ ಥರ ನಿಮಗೆ 4 ನೈಟ್ ಪ್ಯಾಡು ಆ್ಯಂಡ್ ಡೇ ಪ್ಯಾಡ್ 6 ಸಿಗುತ್ತೆ. ಓಕೆನಾ? ಸೊ ನಾವು ಇವಾಗ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ನಮ್ಮ ಪ್ಯಾಡ್, ಮೀನ್ಸ್ ವೆಸ್ಟೇಜ್ ಪ್ಯಾಡ್ ಮತ್ತು XYZ ಪ್ಯಾಡ್ದು ಎರಡು ಡೆಮೋ ನೋಡೋಣ, ಅಬ್ಸರ್ವೇಷನ್ ಹೆಂಗಾಗುತ್ತೆ ಅಂತ ಹೇಳಿ. ಸೊ ಇವಾಗ ನಾನು ಉಜಾಲ ಲೈಕ್ ಡ್ರಾಪ್ಸ್ ತೊಗೊಂಡು ಲೈಕ್ ನೀಲಿ ಕಲರ್ದು ಒಂದು ವಾಟರ್ ತೊಗೊಂಡಿದ್ದೀನಿ. ಸೊ ಇದನ್ನು ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಅಬ್ಸರ್ವೇಷನ್ ಹೇಗಾಗುತ್ತೆ ಅಂತ ಹೇಳಿ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ನೀವು ನೋಡ್ಬೋದು ಇದರಲ್ಲಿ ಎಷ್ಟು ಅಬ್ಸರ್ವೇಷನ್ ಹೆಂಗೆ ಆಗಿದೆ ಅಂತ ಹೇಳಿ. ಇದರಲ್ಲಿ ಆಲ್ರೆಡಿ ಫುಲ್ ಕವರ್ ಆಗಿದೆ, ಇದರಲ್ಲಿ ಇನ್ನೂ ಸ್ಪೇಸ್ ಇದೆ ಕವರ್ ಆಗಿದೆ. ಸೊ ನಾನು ಇವಾಗ ಇನ್ನೊಂದು ಸ್ವಲ್ಪ ಹಾಕಿ ನಿಮ್ಗೆ ತೋರಿಸ್ತೀನಿ. ನೋಡಿ, ಎಲ್ಲ ಹೊರಗಡೆ ಇದಾಗ್ತಾ ಇದೆ, ಲೀಕ್ ಆಗ್ತಾ ಇದೆ. ಸೊ ಇಷ್ಟೇ ಅಬ್ಸರ್ವ್ ಆಗಿದೆ XYZ ಕಂಪನಿದು. ಸೊ ಇವಾಗ ಇದ್ರೂ ನೋಡೋಣ ವೆಸ್ಟೇಜ್ದು ಹೇಗಿದೆ ಅಂತ ಹೇಳಿ. ಈ ಫುಲ್ ಕಪ್ ಖಾಲಿ ಆಗುತ್ತೆ. ನೀವು ನೋಡ್ಬೋದು ಎರಡದು ಕ್ವಾಂಟಿಟಿ, ಇದರಲ್ಲಿ ಇರೋದು ಕ್ವಾಂಟಿಟಿ ಇದು ಮತ್ತು ಅದಕ್ಕೂ ಎಷ್ಟು ಅಬ್ಸರ್ವ್ ಆಗಿದೆ ನೋಡಿ. ಮತ್ತು ಇದರಲ್ಲಿ ಹೀಗೆ ಟಿಶ್ಯೂ ಪೇಪರ್ ತೊಗೊಂಡು ಇದು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾವುದೇ ಲೀಕೇಜ್ ಇರೋದಿಲ್ಲ. ಸೊ ಇದು ಬಂದರೆ XYZ ಫುಲ್ ವೆಟ್ ಆಗಿದೆ, ನೀವು ನೋಡ್ಬೋದು. ಸೊ ಇದೇನಾಗುತ್ತೆ, ನೀವು ತಿರ್ಗಾ ಪದೇ ಚೇಂಜ್ ಮಾಡಬೇಕಾಗುತ್ತೆ ಮತ್ತು ಅಷ್ಟು ಅಬ್ಸರ್ವ್ ಆಗಲ್ಲ. ಸೊ ಇದು ನೀವು ನೋಡ್ಬೋದು, ಎಷ್ಟೇ ಇದು ಮಾಡಿದ್ರೆ ಅಷ್ಟು ಇದಿಲ್ಲ ನಿಮಗೆ, ಕ್ಲೀನಾಗಿ ಹಾಗೆ ಇದೆ ಪೇಪರ್. ಸೊ ಅಬ್ಸರ್ವೇಷನ್ ಚೆನ್ನಾಗಿರುತ್ತೆ ವಾಟರಲ್ಲಿ ಏನೇ ಆಗಲಿ. ಸೊ ಮತ್ತು ನಿಮಗೆ ತುಂಬ ಹವರ್ಸ್ ಯೂಸ್ ಆಗುತ್ತೆ ಪ್ಯಾಡ್ಸ್. ನೋಡ್ಬೋದು ಎಷ್ಟು ಇದಾಗಿದೆ ಅಂತ ಹೇಳಿ. ಇದರಲ್ಲಿ ವಾಟರ್ಸ್ ಆಲ್ರೆಡಿ ತೋರಿಸಿದ್ದೀನಿ ಎಷ್ಟೆಷ್ಟಿದೆ ಅಂತ ಹೇಳಿ. ಇದು ಬಂದ್ಬಿಟ್ಟು ನಾವು ಯೂಶಲಿ ವೆಸ್ಟೇಜ್ ಯೂಸ್ ಮಾಡಿದ್ದು ಪ್ರೀವಿಯಸ್ ತೋರಿಸ್ತಾರೆ. ಇದು ಬಂದ್ಬಿಟ್ಟು XYZ ಕಂಪನಿದು. ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಬ್ಸರ್ವ್ ಮಾಡುತ್ತೆ ಅಂತ ಹೇಳಿ. ಸೊ ನಮ್ಗೆ ಯೂಶಲಿ ಹೊರಗಡೆ ವರ್ಕ್ಗೆ ಹೋದವ್ರಿಗೆ ಅವಾಗ ಚೇಂಜ್ ಮಾಡೋಕ್ಕಾಗಲ್ಲ ಸ್ಯಾನಿಟರಿ ಪ್ಯಾಡ್ಸು. ಸೊ ಆದ್ದರಿಂದ ದಿಸ್ ಇಸ್ ಕಂಫರ್ಟಬಲ್ ವರ್ಕಿಂಗ್ ಲೇಡೀಸ್ಗೆ ಎಸ್ಪೆಷಲಿ. ಆಮೇಲೆ ನಿಮಗೆ ಇದು ಹೆಂಗೆ ಅಬ್ಸರ್ವ್ ಮಾಡುತ್ತೆ ಅಂತ ತೋರಿಸಿ. ಸೊ ಇದು ಯೂಸ್ ಮಾಡಿದಾಗ ಇದು ಫುಲ್ ವೆಟ್ ಆಗುತ್ತೆ. XYZ ಕಂಪನಿದು ನೀವು ಅಬ್ಸರ್ವ್ ಮಾಡ್ಬೋದು, ಫುಲ್ ವೆಟ್ ಆಗಿದೆ. ಇಲ್ಲಿ ಇದು ನೋಡ್ಬೋದು ಎಷ್ಟು ಆಗ್ತಾ ಇದ್ದೀನಿ, ಬಟ್ ಆದರೂ ಇದು ಅಷ್ಟು ವೆಟ್ ಆಗ್ತಾ ಇಲ್ಲ, ಸ್ವಲ್ಪ ಅಷ್ಟೇ. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ ವೆಸ್ಟೇಜ್ ಸ್ಯಾನಿಟರಿ ಪ್ಯಾಡ್ಸ್. ಸ್ಪೆಷಲಿ ಫಾರ್ ವರ್ಕಿಂಗ್ ಮಾಡ್ತಾ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಏನದು ಒಂದು ಸ್ಪೆಷಲ್ ಇದಿದೆ, ಥಿಂಗ್ ಇದೆ ಇದ್ರೊಳಗಡೆ, ಅದನ್ನ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಸೊ ಇದರಲ್ಲಿ ನಮಗೆ ಗ್ರಾಫೀನ್ ಆನಯಾನ್ ಚಿಪ್ ಅಂತ ಇಲ್ಲಿ ಕಾಣಿಸ್ತಿದೆ ಒಂದು. ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಒಂದು ಲೇಯರು. ಸೊ ಅದು ಬಂದ್ಬಿಟ್ಟು ಎಷ್ಟು ಹೆಲ್ಪ್ ಆಗುತ್ತೆ ನಮಗೆ ಅಂತ ಹೇಳಿದ್ರೆ, ಅದರಲ್ಲಿ ಇನ್ಫ್ರಾರೆಡ್ ರೇಸ್ ಇರುತ್ತೆ, ಫಾರ್ ಇನ್ಫ್ರಾರೆಡ್ ರೇಸ್ ಅಂತ ಹೇಳ್ಬಿಟ್ಟು ಈ ಆನಯಾನ್ ಚಿಪ್ಪಲ್ಲಿ. ಸೊ ಅದು ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ ನಮ್ಮ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಮಾಡಿ ಮೆಟಬಾಲಿಸಮ್ ಚೆನ್ನಾಗಿ ವರ್ಕ್ ಮಾಡೋ ಥರ ಆಗುತ್ತೆ. ಸೊ ಮೆಟಬಾಲಿಸಮ್ ಚೆನ್ನಾಗಾದರೆ ಫುಲ್ ಫುಲ್ ಡೇ ನಾವು ಆ್ಯಕ್ಟಿವ್ ಆಗಿರ್ಬೋದು. ಸೊ ಆಮೇಲಿಂದ ಇದೆ ಚಿಪ್, ಗ್ರಾಫೀನ್ ಆನಯಾನ್ ಚಿಪ್ ಅಂತ ಹೇಳಿ. ಸೊ ಇದರಲ್ಲಿ ಫಾರ್ ಇನ್ಫ್ರಾರೆಡ್ ರೇಸ್ ಇದೆ. ಸೊ ಇದೊಂದು ಥಿನ್ ಲೇಯರ್, ವೆರಿ ಸ್ಟ್ರಾಂಗ್ ಇರುತ್ತೆ. ಸೊ ಇವಾಗ ನೀವೇ ನೋಡ್ಬೋದು, ಎಷ್ಟೇ ವೆಟ್ ಮಾಡಿದ್ರು ಇದು ಇನ್ನೂ ಸ್ಟಿಲ್ ಇಟ್ಸ್ ಲೈಕ್ ಅ ಥಿನ್ ಲೇಯರ್, ಜಸ್ಟ್ ಒಳ್ಳೆ ಬಟ್ಟೆ ಥರ ಇದೆ. ಸೊ ಇದು ಬಂದ್ಬಿಟ್ಟು ನಮಗೆ ಸ್ಟಮಕ್ ಪೇನ್ ಕಮ್ಮಿ ಮಾಡುತ್ತೆ. ಇದರಲ್ಲಿ ಎಷ್ಟು ಚೆನ್ನಾಗಿದೆ ರೇಸ್ ಅಂದರೆ, ಸೊ ಅದು ನಮ್ಮ ಸ್ಕಿನ್ ತುಂಬ ಡೀಪ್ ಸ್ಕಿನ್ಗೆ ಹೋಗಿ ಕೂಡ ಅದು ರಿಯಾಕ್ಟ್ ಆಗುತ್ತೆ. ಅಂದರೆ ಯೂಶಲಿ ನಾವು ನೋಡ್ಬೋದು ಎಷ್ಟೋ ಜನ ಪೇಯ್ನ್ ಬರುತ್ತೆ ಹೊರಗಡೆ ಆದಾಗ. ಸೊ ಅದೆಲ್ಲ ಕಮ್ಮಿ ಮಾಡುತ್ತೆ, ಇದೇ ನಮಗೆ ಹೆಲ್ಪ್ ಮಾಡೋದು ಕಮ್ಮಿ ಮಾಡೋದಕ್ಕೆ ಸ್ಟಮಕ್ ಏಕ್ನ. ಮತ್ತು ಇನ್ನೊಂದು ಏನಂದರೆ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಇರುತ್ತೆ, ಹೊಟ್ಟೆ ಸೆಳೆತ, ಅದು ಕೂಡ ಕಮ್ಮಿ ಆಗುತ್ತೆ ಇದರಿಂದನೇ. ಸೊ ಗೈನಕಾಲಜಿಕಲ್ ಡಿಸೀಸಸ್ ಏನೇ ಸ್ತ್ರೀ ರೋಗ ಸಮಸ್ಯೆ ಇದ್ರೂ ಅದನ್ನು ತಡೆಗಟ್ಟಕ್ಕೆ ಇದೆ ಹೆಲ್ಪ್ ಮಾಡೋದು. ಮತ್ತು ಸ್ಕಿನ್ ಇರಿಟೇಷನ್ ಆಗುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ, ಅದು ತುಂಬ ಇಚ್ಚಿಂಗ್ ಆಗುತ್ತೆ.
ಸೊ ಬೇರೆ ಪ್ಯಾಡ್ಸ್ ಹಾಕೊಂಡಾಗ. ಬಟ್ ಇದು ಹಾಕೊಂಡಾಗ ನಿಮಗೆ ಅದೆಲ್ಲ ಇಚ್ಚಿಂಗ್ ಇರೋದಿಲ್ಲ. ಸೊ ಇದಕ್ಕೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಏನೇ ಸ್ತ್ರೀ ಲೇಡೀಸ್ ಪ್ರಾಬ್ಲಮ್ ಏನೇ ಇದ್ರೂ ಪೀರಿಯಡ್ಸ್ ಟೈಮಲ್ಲಿ, ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ನಿಮಗೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅದೇ ನೀವು ಬೇರೆದು ನೋಡ್ಬೋದು, ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿದೆ, ಪ್ಲಾಸ್ಟಿಕ್ ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಮಾಡಿ ಬ್ಯಾಕ್ಟೀರಿಯಾಸ್ಗೆ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಇದು ಹಾಗಲ್ಲ. ಈ ಇನ್ಫ್ರಾರೆಡ್ ರೇಸ್ ಬಂದ್ಬಿಟ್ಟು ಇದು ನಮಗೆ ಬ್ಯಾಕ್ಟೀರಿಯಾಸ್ ಪ್ರೊಡ್ಯೂಸ್ ಆಗೋದನ್ನು ತಡೆಗಟ್ಟುತ್ತೆ. ಸೊ ಅವಾಗ ನಿಮಗೆ ಸ್ಮೆಲ್ ಬರೋದಿಲ್ಲ. ಬಟ್ ಇವಾಗ ನೀವು ಒಂದೊಂದು ಟೈಮ್ ನೋಡ್ಬೋದು, ನಾರ್ಮಲ್ XYZ ಪ್ಯಾಡ್ಸ್ ಹಾಕೊಂಡಿರೋದು ಎಷ್ಟು ಸ್ವಲ್ಪ ಹೊತ್ತು ಆದ್ರೆ ದೇ ವಿಲ್ ಸ್ಟಾರ್ಟ್ ಸ್ಮೆಲ್ಲಿಂಗ್, ಸಮ್ ಫೌಲ್ ಸ್ಮೆಲ್ ಬರಕ್ಕೆ ಶುರು ಆಗುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ಇದೆ ನಮ್ದ್ರಲ್ಲಿ. ಇನ್ನೂ ಒಂದೆರಡು ಡೆಮೋ ಇದೆ ಇದ್ರದ್ದು, ನಾವು ತೋರಿಸ್ಕೊಡ್ತೀವಿ ಫರ್ದರ್. ಓಕೆನಾ? ಸೊ ಯಾವುದೇ ಗರ್ಭಕೋಶದ ಕ್ಯಾನ್ಸರ್ ಬರೋದಿಲ್ಲ. ಸೊ ಅದರಿಂದ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಯಾರಿಗೆಲ್ಲ ಇದ್ರದ್ದು ಯಾರೆಲ್ಲ ಇದನ್ನ ಚೂಸ್ ಮಾಡ್ತಿರೋ, ಯಾರಿಗೆಲ್ಲ ಬೇಕೋ ಅವರು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನಿಮ್ಗೆ ಏನಾದರೂ ನಿಮ್ಮ ಮನೆಗೆ ತಲುಪಿಸ್ಬೇಕಂದ್ರೆ ಕೊರಿಯರ್ ಕೂಡ ಮಾಡ್ತಾರೆ. ಆ ನಂಬರ್ಗೆ ನೀವು ಒಂದು ಮೆಸೇಜ್ ಆಗ್ಬೋದು, ಇಲ್ಲ ಕಾಲ್ ಮಾಡಿಬಿಟ್ಟು ನೀವು ಕೇಳ್ಕೊಬೋದು, ವಿಚಾರಿಸ್ಕೋಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್.